ವಾಟ್ ಆರ್ ಡೇಟಾ ಟೈಪ್ಸ್? ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕೋಡ್ವೇದ. ನಮ್ಮ ಮನೆಯಲ್ಲಿ ನಾವು ಗ್ರಾಸರಿ ಆರ್ಗನೈಸ್ ಮಾಡುವ ವಿಧಾನ ನಿಮಗೆ ಗೊತ್ತೇ ಇದೆ. ಹಾಫ್ ಕೆಜಿ ಕಟ್ಲೆ ಹಾಫ್ ಕೆಜಿ ಬಾಕ್ಸ್ಗೆ, 1 ಕೆಜಿ ಅವಲಕ್ಕಿ ಕೆಜಿ ಬಾಕ್ಸ್ಗೆ, ಯಾವ ಗ್ರಾಸರಿ ಯಾವ ಬಾಕ್ಸ್ಗೆ ಹೋಗ್ಬೇಕು ಅಂತ ಯೋಚನೆ ಮಾಡುವ ಅವಶ್ಯಕತೆನೇ ಇರೋದಿಲ್ಲ. ನಾವು ದಿನನಿತ್ಯ ಯೂಸ್ ಮಾಡುವ ಐಟಮ್ಸ್ ನ ಮ್ಯಾನೇಜ್ ಮಾಡೋದು ನಮಗೆ ಒಂದು ಟಾಸ್ಕ್ ಅನ್ಸೋಲ್ಲ. ಒಂದು ವೇಳೆ ಹಾಫ್ ಕೆಜಿ ಐಟಮ್ ನ 5 ಕೆಜಿ ಬಾಕ್ಸ್ಗೆ ಹಾಕಿದ್ರು ಯಾರಿಗೆ ಏನು ತೊಂದರೆ ಅಂತೂ ಆಗಲ್ಲ. ಆದ್ರೆ ನಮ್ಮ ಮೊಬೈಲ್ ಮೆಮೊರಿ ಬಗ್ಗೆ ನಿಮಗೆ ಗೊತ್ತು. ಇಲ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ಪ್ರೋಗ್ರಾಮಿಂಗ್ ಅಲ್ಲಿ ಡೇಟಾ ಇಸ್ ದಿ ಫೌಂಡೇಶನ್ ಆಫ್ ಎವ್ರಿಥಿಂಗ್. ನಾವು ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾನ ಸ್ಟೋರ್ ಮಾಡಿ ಪ್ರೊಸೆಸ್ ಮಾಡಬೇಕಾಗತ್ತೆ. ಮೆಷಿನ್ಗೆ ತಾನು ಯಾವ ತರಹದ ಡೇಟಾದಲ್ಲಿ ವರ್ಕ್ ಮಾಡಬೇಕು, ಲೈಕ್ ನಂಬರ್ಸ್, ಟೆಕ್ಸ್ಟ್ ಆರ್ ಬೂಲಿಯನ್ ಅಂತ ಮುಂಚಿತವಾಗಿ ತಿಳಿದಿದ್ರೆ ತಾನು ಈ ಡೇಟಾನ ಹೇಗೆ ಪ್ರೊಸೆಸ್ ಮಾಡಬೇಕು, ಸ್ಟೋರ್ ಮಾಡೋದಕ್ಕೆ ಮೆಮೊರಿ ಎಷ್ಟು ಅಲೋಕೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹೊರಗಡೆ ಹೋದಾಗ 20 ರೂಪೀಸ್ 1 ಲೀಟರ್ ವಾಟರ್ ಎಷ್ಟು ಜನರ ಬಾಯಾರಿಕೆ ತೀರಿಸುತ್ತೆ. ಅದೇ ಮನೆಯಲ್ಲಿ ನಾವು ಅನವಶ್ಯಕವಾಗಿ ವೇಸ್ಟ್ ಮಾಡುವ ನೀರಿಗೆ ಬೆಲೆನೇ ಇಲ್ಲ. ಕೆಲವು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ ಬನ್ನಿ. ಒಂದು ಹ್ಯಾಪಿ ಬರ್ಡೇ ವಿಶಿಂಗ್ ಆಪ್ ಮಾಡಬೇಕು. ಸದ್ಯಕ್ಕೆ 3 ಟೈಪ್ಸ್ ಆಫ್ ಡೇಟಾ ಕನ್ಸಿಡರ್ ಮಾಡೋಣ. ಇಲ್ಲಿ ನೇಮ್ ಮತ್ತು ಮಂತ್ ಜನರಲ್ ಆಗಿ ಟೆಕ್ಸ್ಟ್, ಡೇಟ್ ಆಫ್ ಬರ್ತ್, ಇಯರ್ ಮತ್ತು ಏಜ್ ನಂಬರ್ಸ್. ನೆಕ್ಸ್ಟ್ ಈಸ್ ಬಾಯ್ ವ್ಯಾಲ್ಯೂ ಟ್ರೂ ಆರ್ ಫಾಲ್ಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನೇಮ್ ನ ಸ್ಟ್ರಿಂಗ್ ಅಂತ, ಇನ್ನು ಡೇಟ್ ಆಫ್ ಬರ್ತ್ ಇಯರ್ ನ ಇಂಟಿಜರ್, ಹಾಗೆ ಏಜ್ ನ ಫ್ಲೋಟ್ ಮತ್ತು ಈಸ್ ಬಾಯ್ ವ್ಯಾಲ್ಯೂ ನ ಬೂಲಿಯನ್ ಡೇಟಾ ಟೈಪ್ ಅಂತ ಹೇಳಬಹುದು. ಕಾಮನ್ ಟೈಪ್ಸ್ ಆಫ್ ಡೇಟಾ ನಂಬರ್ಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಹೋಲ್ ನಂಬರ್ಸ್ ಗೆ ಇಂಟಿಜರ್ಸ್ ಮತ್ತು ನಂಬರ್ಸ್ ವಿತ್ ಡೆಸಿಮಲ್ಸ್ ಲೈಕ್ 3.14, ನೆಗೆಟಿವ್ ಆಫ್ 0.01 ಇವುಗಳನ್ನ ಡಬಲ್ಸ್ ಅಥವಾ ಫ್ಲೋಟ್ ಅಂತ ಹೇಳಬಹುದು. ಟೆಕ್ಸ್ಟ್, ಹಲೋ ವರ್ಡ್ ಈ ರೀತಿ ಜನರಲ್ ಟೆಕ್ಸ್ಟ್ ನ ಪ್ರೋಗ್ರಾಮಿಂಗ್ ಟರ್ಮ್ಸ್ ನಲ್ಲಿ ಸ್ಟ್ರಿಂಗ್ ಅಂತ ಹೇಳ್ತಾರೆ. ಟ್ರೂ ಆರ್ ಫಾಲ್ಸ್. ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂ ನ ಬೂಲಿಯನ್ ಡೇಟಾ ಟೈಪ್ ಆಗಿ ಡಿಫೈನ್ ಮಾಡಬಹುದು. ಕಲೆಕ್ಷನ್ಸ್, ಲಿಸ್ಟ್ ಆಫ್ ಡೇಟಾ ಇದ್ದಾಗ ನಾವು ಕಲೆಕ್ಷನ್ಸ್ ಯೂಸ್ ಮಾಡಬಹುದು. ವೈ ಆರ್ ಡೇಟಾ ಟೈಪ್ಸ್ ಇಂಪಾರ್ಟೆಂಟ್? ಡೇಟಾ ಟೈಪ್ಸ್ ನಮ್ಮ ಕೋಡ್ ಎರರ್ ಫ್ರೀ ಮತ್ತು ಎಫಿಷಿಯಂಟ್ ಆಗಿ ರನ್ ಆಗೋದ್ರ ಜೊತೆಗೆ ಮೆಮೊರಿ ಅಲೋಕೇಶನ್ ಆಪ್ಟಿಮೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ಸ್ ಇಟ್ ಫಾರ್ ನೌ. ನೆಕ್ಸ್ಟ್ ವಿಡಿಯೋದಲ್ಲಿ ಡಾಟ್ ಲ್ಯಾಂಗ್ವೇಜ್ ಡೇಟಾ ಟೈಪ್ಸ್ ಬಗ್ಗೆ ನೋಡೋಣ. ಥ್ಯಾಂಕ್ ಯು.